ಏನು ಬೆಲೆ ಕಟ್ಟಿದೆ ಈ ಸಲ? 6.5 ಹಂಗೆ ಹೇಳ್ತೇವೆ ಸರ್. 6.5ಕ್ಕೆ ಎಲ್ಲ ವಾತನ ವಾತ್ ಮರಿ ಏನೋ 3-4 ತಿಂಗಳು ಮರಿ ಅಲ್ವ ಇವೆಲ್ಲ? 3 ತಿಂಗಳು ಮರಿ. ಚೆನ್ನಾಗಿದ್ದಾರೆ. ಏನು ಓದ್ತಾ ಇದೆಯಾ? ಹಾಂ ಸರ್. ಏನು ಓದ್ತಾ ಇದೆಯಾ? ಹಾಂ ಹಾಂ ಓದು ಓದಿದ್ದೆ ಇದು ಮಾಡ್ಕೋಬೇಕು ಅಲ್ವಾ? ಈಗಲಿಂದಾನೆ ಅನುಭವ ಪಡ್ಕೊಂಡ್ರೆ ನೋಡ್ತೀನಿ. ಚೆನ್ನಾಗಿದಾವೆ ಮರಿ ಯಾವ್ದು ಇದು ಅಲ್ವಾ? ಮರಿ ಯಾವ್ದು ಚೆನ್ನಾಗಿದೆ ಇವು? ಫೈನ್. ಇದು ಬರೀ ನಿಮ್ಮವ ಏನು ಬೆಲೆ ಕಟ್ಟಿದ್ದೀರಾ? ಬೆಲೆ ಒಂದು ರೇಟು 12.5. ವಾತ್ ಮರಿನಾ? ವಾತುಗಳೇ ಚೆನ್ನಾಗಿದಾವ್ರಿ. ಒಳ್ಳೆ ನಾಟಿ ಮರಿ ಕಂಡಂಗೆ ಕಾಣ್ತವೆ. ನಾಟಿ ಮರಿನಾ? ಅದೇ ಕೇಳ್ಕೋಬೇಕಲ್ವಾ? ನಮಗೆ ಗೊತ್ತಿದ್ರು ಕೇಳಿದ್ರೆ ಯಾವತ್ತೂ ಗೊತ್ತಾಗುತ್ತೆ ನಮಗೆ. ನಾವು ಕೇಳ್ತೀವಿ. ಇರ್ಲಿ ಚೆನ್ನಾಗವ್ರಿ. ಒಳ್ಳೆ ಹೋಲ್ಸೇಲ್ ಆಗಿ ತೊಗೋಬೋದು ಹಂಗಿದೆ. ಆಮೇಲೆ ನೀವೇನು ಬೆಲೆ ಕಟ್ಟಿದ್ದೀರಾ ಎರಡಕ್ಕೆ? 60,000. ಹಾಂ 60. 30-60 ಚೆನ್ನಾಗಿದ್ದಾವೆ. ಹೆಂಗಿದೆ ವ್ಯಾಪಾರ? ಪರವಾಗಿಲ್ವಾ? ಇದಂತೂ ತುಂಬ ಚೆನ್ನಾಗಿದೆ. ಏನು ವ್ಯಾಪಾರ? ಪರವಾಗಿಲ್ವಾ? ಬೆಲೆ ಏನು ಬೆಲೆ ಕಟ್ಟಿದ್ರೆ ಒಂದಕ್ಕೆ? 9.5. ಪರವಾಗಿಲ್ಲ. ವಾತುಗಳಲ್ವಾ? ವಾತ್ ಮರಿ ಚೆನ್ನಾಗವ್ರಿ. ಹಾಂ ಯಜಮಾನ್ರೆ ಏನೋ ಮಾತಾಡಿದ್ರಿ ನೀವು? ಆಮೇಲೆ ಏನು ಬೆಲೆ ಕಟ್ಟಿದ್ದೀರಾ? 9.5 ಹೇಳ್ತಾ ಇದ್ದೀವಿ. ಈಗ 9,000 ಅವ್ರದ್ದು 9 ಎಲ್ಲ ವಾತ್ ಮರಿನೇ. ನಿಮ್ ಪ್ರಕಾರ ಜೀವನ ಅಂದ್ರೇನು? ಅಂದ್ರೆ ಯಾವ್ದೋ ಒಂದು ಮಾಡ್ಬೇಕಲ್ಲ, ಮತ್ತೆ ಮನೇಲಿ ಕೂರಕ್ಕಾಗಲ್ಲ ಅಲ್ವಾ? ಗಾಳಿ ಇರೋವರೆಗೂ ಮಾಡ್ಬೇಕು ಅಲ್ವಾ? ಹಂಗೆ ಅಲ್ವನ್ರೆ? ನಿಮ್ಗೆ ಇವಾಗ ಬೇಕಾಗಿಲ್ಲ, ಖುಷಿಗೆ ಬಂದಿದ್ದೀರಾ, ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಹೌದು, ಅದಕ್ಕೆ ಕೇಳಿದೆ ನಾನು. ಜೀವನ ಅಂದ್ರೆ ಏನು ಅಂತ ಕೇಳ್ತೀನಿ ಅದಕ್ಕೆ ಅಲ್ವಾ? ಶಕ್ತಿ ಇರೋವರೆಗೂ ಮಾಡ್ಬೇಕು. ಮನೇಲಿ ಕೂರಬಾರ್ದು. ಕರೆಕ್ಟ್. ಅದೇನಾದ್ರು ಗೊತ್ತಾ, ಈಗ ನಿಮ್ಮಂಥವ್ರು ಮಾತಾಡಿದ್ರೆ ಬೇರೆಯವ್ರಿಗೆ ಒಂದು ಮಾತು ಆಗುತ್ತದು. ನಿಮ್ಮಂಥವ್ರು ಮಾತು ಆಡಿದ್ರಿಂದ ಬೇರೆಯವರಿಗೆ ಸುಮ್ಮನೆ ಕೂತಿರ್ತಾರಲ್ಲ, ಅವ್ರು ಏನೋ ಇಂಥವ್ರಿಗೆ ಮಾಡ್ತಾವೆ, ನಾವು ಯಾಕೆ ಮಾಡಬಾರ್ದು ಅಂತ ಒಂದು ಹುಮ್ಮಸ್ಸು ಬರುತ್ತದು ಅಲ್ವಾ? ಅದಕ್ಕೆ ಮಾತಾಡಿಸ್ದೆ. ಈಗ ಹುಡುಗರಿದ್ದಾರೆ, ಗೊತ್ತಿರಲ್ಲ ಅವ್ರಿಗೆ ಯಾವ ಸಂತೆ ಏನು ಎತ್ತ ಬರಬೇಕು.